ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ರಾಗಿ ಸರಿ ಮಾಡುವ ವಿಧಾನನ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಮೊದಲಿಗೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೋಬೇಕು. ಅದು ನಮಗೆ ಪ್ರಮಾಣ ಹೇಗೆ ನಮ್ಮ ಮಕ್ಕಳು ಎಷ್ಟು ತಿನ್ನುತ್ತೆ ಅನ್ನೋದು ಅಳತೆ ಪ್ರಮಾಣ ನಮಗೆ ಗೊತ್ತಿರೋದ್ರಿಂದ ನಾನೊಂದೆರಡು ಚಿಕ್ಕ ಬೌಲಲ್ಲಿ ಒಂದೆರಡು ಚಿಕ್ಕ ಬೌಲ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ 2-3 ಸ್ಪೂನು ರಾಗಿ ಹಿಟ್ಟನ್ನು ತೊಗೊಂಡು ತಣ್ಣೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ತೀವಿ. ಗಂಟಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಮೊದಲೇ ಮಿಕ್ಸ್ ಮಾಡ್ಕೊಂಬಿಡ್ತೀವಿ. ಯಾವುದೇ ರೀತಿ ಗಂಟಿಲ್ಲದೆ ಇರೋ ಹಾಗೆ ನಾವು ಆ ನೀರಿನಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಲೆ ಮೇಲೆ ಇಟ್ಟಾದಮೇಲೆ ಅಲ್ಲಿ ಗಂಟಾಗೋದನ್ನು ತಪ್ಪಿಸ್ಬೋದು. ಸೊ ಹಾಗಾಗಿ ತಣ್ಣೀರಿಗೆ ಹಾಕ್ಕೊಂಡು ಅದಷ್ಟನ್ನು ಮಿಕ್ಸ್ ಮಾಡ್ತೀನಿ. ಕೆಲವರು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತಾರೆ, ತುಪ್ಪ ಹಾಕ್ಕೊತಾರೆ. ಬಟ್ ನಾನು ಯಾವುದೂ ಯೂಸ್ ಮಾಡಲ್ಲ. ನಾನು ಇದನ್ನು ನನ್ನ ಮಗುಗೆ 6 ತಿಂಗಳು ಕಂಪ್ಲೀಟ್ ಆದಮೇಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವರು 5 ತಿಂಗಳು ತುಂಬಿದ ಮೇಲೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಇಲ್ಲ, 6 ತಿಂಗಳು ಕಂಪ್ಲೀಟ್ ಆದಮೇಲೆ ಕೊಟ್ಟೆ. ಯಾಕೆ ಅಂದರೆ ನಮ್ಮ ಎದೆ ಹಾಲು ಮಕ್ಳಿಗೆ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಿರುತ್ತೆ. ಅದು ಅಲ್ಲದೆ ನಾವೇನು ತುಂಬ ಮೊದಲಿನವ್ರ ಥರ 3 ವರ್ಷ 4 ವರ್ಷ ಫೀಡ್ ಮಾಡಲ್ಲ. ಮಾಡೋದೇ ಕಡಿಮೆ ಅವಧಿಲಿ ಮಾಡಿರ್ತೀವಿ, 1-1.5 ವರ್ಷ ಆ ಥರ ನಾವು ಫೀಡ್ ಮಾಡೋದ್ರಿಂದ ಅಟ್ಲೀಸ್ಟ್ 6 ತಿಂಗಳು ಆ ಮಕ್ಕಳಿಗೆ ಸಫಿಷಿಯೆಂಟ್ ಹಾಲನ್ನು, ಎದೆ ಹಾಲನ್ನು ಕೊಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ನಾನು 6 ತಿಂಗಳವರೆಗೂ ಎದೆ ಹಾಲು ಬಿಟ್ಬಿಟ್ಟು ಬೇರೇನೂ ಕೊಡೋಕ್ಕೆ ಹೋಗಿಲ್ಲ. ಸೊ 6 ತಿಂಗಳು ಕಂಪ್ಲೀಟ್ ಆದಮೇಲೆ ಈ ರಾಗಿ ಸರಿನ ನಾನು ಮಗುಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ರಾಗಿ ಸರಿನ ಮೊದಲಿಗೆ ಅದು ತಣ್ಣೀರಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಾದ್ಮೇಲೆ ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಅದು ಗಂಟಾಗದೇ ಇರೋ ರೀತಿ ಅದನ್ನು ತಿರುಗ್ತಾ ಇರಬೇಕು. ನಾವು ತಿರುಗೋದನ್ನು ಸ್ಟಾಪ್ ಮಾಡಿದರೆ ಅದು ಸಡನ್ನಾಗಿ ಗಂಟಾಗಿಬಿಡತ್ತೆ. ಮಗುಗೆ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ರಾಗಿ ಹಿಟ್ಟನ್ನು ಸಣ್ಣ ಉರಿಯಲ್ಲಿ ನೀಟಾಗಿ ಬೇಯಿಸಬೇಕು. ಎಷ್ಟೋ ಜನ ಹಿಂಗೆ ಬಿಸಿನೀರು ಹಾಕ್ಕೊತಾರೆ, ಬಿಸಿನೀರಿಗೆ ಕಲಿಸ್ಕೊತಾರೆ. ನಾನು ನೋಡಿದ್ದೀನಿ, ಕಲಸಿದ ತಕ್ಷಣ ಅದನ್ನು 1-2 ನಿಮಿಷ ಬಿಟ್ಬಿಟ್ಟು ಬಿಸಿನೀರಲ್ಲಿ ಬೆಂದಿದೆ ರಾಗಿ ಹಿಟ್ಟು ತಾನೆ ಅಂತ ಹೇಳಿಬಿಟ್ಟು ಎತ್ತಿಟ್ಕೊಂಡ್ಬಿಡ್ತಾರೆ, ಮಗುಗೆ ತಿನ್ಸೋಕೆ ಹೋಗ್ತಾರೆ. ಸೊ ಅದು ಒಳ್ಳೆಯದಲ್ಲ ನನ್ನ ಪ್ರಕಾರ. ಯಾಕೆ ಅಂದರೆ ಮಗು ಆ ಹಿಟ್ಟು ಹಸಿ ಇದ್ದರೆ ಮಗುಗೆ ಹೊಟ್ಟೆ ನೋವು ಬರುತ್ತೆ. ಸೊ ಹಾಗಾಗಿ ನಿಮಗೆ ಇಷ್ಟ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಹಿಟ್ಟು ಯಾವ ರೀತಿ ಬೆಂದಿದ ಮೇಲೆ ಅದು ಹೇಗೆ ಅದರದ್ದು ರೀತಿ ಕಾಣಿಸುತ್ತೆ, ಅದು ಹೇಗೆ ಕಾಣಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಹೇಗೆ ಕುದೀತಾ ಇದೆ ಅಂತ. ಸೊ ಹಾಗೆ ಈ ಲೆವೆಲ್ಗೆ ಅದನ್ನು ಚೆನ್ನಾಗಿ ಕುದಿಸಿ ಆ ಹಿಟ್ಟನ್ನು ಬೇಯಿಸಿ, ಈಗ ಮುದ್ದೆನ ನಾವು ಹೇಗೆ ಬೇಯಿಸ್ತೀವೋ, ಬೇಯಿಸಿದರೆ ಎಷ್ಟು ಚೆನ್ನಾಗಿರುತ್ತೋ, ಅಂಟಲ್ವೋ ಅಥವಾ ಹಸಿ ಇರಲ್ವೋ, ಅದೇ ರೀತಿ ಮಕ್ಕಳಿಗೆ ಮಾಡೋ ರಾಗಿ ಸರಿನೂ ಹಾಗೆ ಯಾವಾಗಲೂ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಸೊ ಬೇಯಿಸಿ ಆರಾಮಾಗಿ ಆರಿಸಿ ಮಗುಗೆ ಕೊಡಿ. ನಾನು ಇದರಲ್ಲಿ ಯಾವುದೇ ತುಪ್ಪ ಎಲ್ಲ ಮಿಕ್ಸ್ ಮಾಡಿಲ್ಲ. ಸ್ಟಾರ್ಟಿಂಗು ನಾನು ಉಪ್ಪು ಕೂಡ ಮಿಕ್ಸ್ ಮಾಡ್ತಿರಲಿಲ್ಲ, ಹಾಗೆ ಕೊಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ಅವಳು ಪಾಪು ತಿನ್ನೋದಕ್ಕೆ ಅವಾಯ್ಡ್ ಮಾಡ್ತಾ ಹೋದಳು. ಸೊ ಹಾಗಾಗಿ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದ್ರ ಜೊತೆಗೆ ಒಂಚೂರು ಉಪ್ಪು ಸೇರಿಸ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ಅದನ್ನು ಹಾರಕ್ಕೆ ಬಿಡಿ. ತಣ್ಣಗಾಗಬೇಕು ಅದು. ತುಂಬ ತಣ್ಣಗೇನು ಬೇಡ, ಸ್ವಲ್ಪ ಬೆಚ್ಚಗಿದ್ರೂ ಓಕೆ, ಮಗು ತಿನ್ನೋ ಥರ ಇರಬೇಕು ಅಷ್ಟೇ. ತುಂಬ ತಣ್ಣಗೆ ಅಥವಾ ತುಂಬ ಬಿಸಿ ಅಂತ ಹೇಳ್ತಾ ಇಲ್ಲ. ಇದನ್ನು ಆರಿಸಿ ಚೆನ್ನಾಗಿ. ನಾನು ಇದಕ್ಕೆ ಕೆಲವರು ಎಲ್ಲ ಕಾಳುಗಳನ್ನೂ ಆ್ಯಡ್ ಮಾಡ್ತಾರೆ, ಎಲ್ಲ ಡ್ರೈ ಫ್ರೂಟ್ಸ್ನೂ ಆ್ಯಡ್ ಮಾಡ್ತಾರೆ. ಮಗು 6 ತಿಂಗಳು ಮಗು ಆಗಿರೋದ್ರಿಂದ ಕೆಲವೊಂದು ಕಾಳುಗಳು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಂದು ಆಗಲ್ಲ. ಕೆಲವೊಂದು ಡ್ರೈ ಫ್ರೂಟ್ಸ್ ಅಡ್ಜಸ್ಟ್ ಆಗುತ್ತೆ, ಆಗಲ್ಲ. ಸೊ ಹಾಗಾಗಿ ನಾನು ತುಂಬ ಕಾಳುಗಳು, ಡ್ರೈ ಫ್ರೂಟ್ಸು ಅದೆಲ್ಲ ಹಾಕಿಲ್ಲ. ಇದಕ್ಕೆ ಹಾಕಿರೋದು ರಾಗಿ, ಅಕ್ಕಿ, ಗೋಧಿ, ಬೇಳೆ ಮತ್ತು ಬಾದಾಮಿ ಮತ್ತು ಮಂದುಪ್ಪು ಅಂತ ಬರುತ್ತೆ, ಅದು ಸಿಗುತ್ತೆ, ಅದನ್ನು ಹಾಕ್ಬೋದು. ಅದು ಹಾಕಿ ಪುಡಿ ಮಾಡಿಸ್ಕೊಂಡು ಈ ಥರ ರಾಗಿ ಸರಿ ಮಾಡಿ ಮಕ್ಳಿಗೆ ಕೊಟ್ಟರೆ ಅದೆಷ್ಟು ಪುಷ್ಟಿಯಾಗಿ ಮಕ್ಳುಗಳು ಬೆಳೀತವೆ ಅಂತ ನಾವೇ ನಮ್ಮ ಮುಂದೆ ನೋಡ್ಬೋದು. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.